ಇನ್ನೊಂದು ಕಡೆ ನೀವೀಗ ನೋಡ್ತಾ ಇದ್ದೀರಾ, ಪುನೀತ್ ಇವತ್ತು ಐಟಿ ರೇಡ್ ಎಲ್ಲ ಮುಗಿದ ನಂತರ ಪುನೀತ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹಸನ್ಮುಖಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇವತ್ತು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಟ ಸಾರ್ವಭೌಮ ಚಿತ್ರದ ಆಡಿಯೋ ರಿಲೀಸ್ ಫಂಕ್ಷನ್ ಕೂಡ ಇದೆ. ಅಲ್ಲಿಗೆ ಕೂಡ ಹೋಗಬೇಕು ಪುನೀತ್ ಅವರು. ನಿನ್ನೆ ಮೊನ್ನೆ ಎಲ್ಲ ಗುರುವಾರ ಮತ್ತು ನಿನ್ನೆ ಎಲ್ಲ IT ಅಧಿಕಾರಿಗಳು ಇವರ ನಿವಾಸದಲ್ಲಿ ದಾಳಿ ಮಾಡಿದ್ರು. ಅವರು ಮನೆಯಲ್ಲೇ ಸ್ಟ್ರಕ್ ಆಗಿದ್ರು, ಮನೆಯಿಂದ ಹೊರಗಡೆ ಬರೋಕ್ಕಾಗಿರಲಿಲ್ಲ. ಆ IT ದಾಳಿ ಇವತ್ತು ಬೆಳಗಿನ ಜಾವ ಮುಗಿದ ನಂತರ ಪುನೀತ್ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಏನೇನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿರ್ತಾರೆ. ಸಹಜವಾಗಿ ಮನೆ ಹತ್ರ ಬರ್ತಾರೆ. ಪುನೀತ್ ಇವತ್ತು ಮನೆಯಿಂದ ಹೊರಗೆ ಬಂದು ಎಲ್ಲರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ ಪುನೀತ್. ಯಾರು ರಿಯಾಕ್ಷನ್? ನಿಮ್ದ ನಂದ? ನಮ್ದೇನು ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೇನಿಲ್ಲ. ನಿನ್ನೆ ಎಲ್ಲ ಮುಗಿತ್ತು, ನಿನ್ನೆ ರಾತ್ರಿ ತನಕ ಆಯ್ತು. ಕಳೆದ 2 ದಿನಗಳಿಂದ ವಿಚಾರಣೆ ನಡೀತಾ ಇತ್ತು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ತೆಗೆದುಕೊಂಡಿರೋದು, ವಿಚಾರಣೆಗೆ ಸೋಮವಾರ ಕರೆದಿದ್ದಾರೆ. ಆ ವಿಚಾರ ನಾನು ಯಾಕೆ ನಿಮಗೆ ಹೇಳಬೇಕು? ಅದು ಬಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನನಗೂ ನಡೀತಾ ಇರೋದಂತ ಒಂದು ಅದು ಅವ್ರ ಜನರಲ್ ರೂಟೀನಾಗ ಅವ್ರು ಬಂದು ರೇಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸಹಕರಿಸಿದ್ವಿ. ಅವರು ತುಂಬ ಪ್ರೊಫೆಷ್ನಲ್ ಆಗಿ ಬಂದು ತುಂಬ ಅವ್ರ ಕೆಲಸ ಏನಿತ್ತು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅಲ್ಲಿರುತ್ತೆ. ಓಕೆ, ಯಾಕೋ ಪುನೀತ್ ಸ್ವಲ್ಪ ಮಾತಾಡೋ ಮೂಡಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಖುಷಿಯಾಗಿ ಕಾಣಿಸ್ಕೋತಾ ಇದ್ರು ಕೂಡ ಟೆನ್ಷನ್ ಇದೆಯಾ ಅಂತ. ಯಾಕೆಂದರೆ ಪುನೀತ್ ಇವತ್ತು ಹುಬ್ಳಿಗೆ ಹೋಗಬೇಕಾಗಿದೆ. ಅವರದ ಸಿನಿಮಾದ ಆಡಿಯೋ ರಿಲೀಸ್ ಫಂಕ್ಷನ್ ಇದೆ. ಬೆಳಗ್ಗೆ ಮಾತನಾಡಿದ್ರು ಕೂಲಾಗಿ, ಹೌದು ಬಂದಿದ್ದರು, ರೇಡ್ ಆಯಿತು, ದಾಳಿ ಮುಕ್ತಾಯ ಆಯಿತು, ಅವರು ಪ್ರೊಫೆಷನಲ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ರು, ನಾವು ಪ್ರೊಫೆಷನಲ್ಲಿ ಉತ್ತರವನ್ನು ಕೊಟ್ವಿ, ತುಂಬ ಸಹಕಾರ ಕೊಟ್ವಿ, ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ಫ್ಯಾಕ್ಟ್ 84ಅಲ್ಲಿ ಒಂದು ಸರ್ತಿ ಆಗಿತ್ತು ಚೆನ್ನೈನಲ್ಲಿ ನಾವಿದ್ದಾಗ. ಹೀಗೆ ತುಂಬ ಕೂಲಾಗಿ ಬೆಳಗ್ಗೆ ಮಾತನಾಡಿದ್ರು. ಬಟ್ ಇವಾಗ ಯಾಕೋ ಸ್ವಲ್ಪ ಗರಂ ಆಗಿದ್ದಾರೆ ಅಂತ ಅನಿಸುತ್ತೆ. ಸಹಜ, ಟೆನ್ಷನ್ ಆಗ್ತಕ್ಕಂಥದ್ದು ಸಹಜ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೂಡ ಇರಬಹುದು ಅವ್ರಿಗೆ, ಎಲ್ಲ ಡೀಟೇಲ್ಸನ್ನು ಮೀಡಿಯಾ ಮುಂದೆ ಹೇಳಬಾರ್ದು ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಕೂಡ ಇರಬಹುದು. ಆದರೆ ಅವರು ಮೀಡಿಯಾ ಜೊತೆನಲ್ಲಿ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು, ಅವರ ಅಭಿಮಾನಿಗಳೆಲ್ಲ ಮನೆ ಮುಂದೆ ತುಂಬ ಜನ ಬಂದಿದ್ದರು. ಹಾಗಾಗಿ ಹೊರಗಡೆಗೆ ಬಂದು ಎಲ್ಲರ ಜೊತೆ ಮಾತನಾಡಿ ಖುಷಿಯಾಗಿ ಏನೂ ಆಗಿಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಅವರು ಐ ಥಿಂಕ್ ಕಾರ್ ಹತ್ಕೊಂಡು ಹೊರಡ್ತಾ ಇದ್ದಾರೆ, ಹುಬ್ಬಳ್ಳಿ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇವತ್ತು ಸಾಯಂಕಾಲದ ಫಂಕ್ಷನ್ನಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಪುನೀತ್ ನಿವಾಸದಿಂದ ಬರ್ತಾ ಇರತಕ್ಕಂಥ ದೃಶ್ಯಗಳು ನೇರ ಪ್ರಸಾರದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಕಳೆದ 2-3 ದಿನಗಳಿಂದಲೂ ಕೂಡ ಕಳೆದ ಗುರುವಾರ ಬೆಳಗ್ಗೆ 6 ಗಂಟೆ 6:30 ವೇಳೆಗೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಸದಾಶಿವನಗರದಲ್ಲಿ ಇರತಕ್ಕಂಥ ನಿವಾಸದ ಮೇಲೆ IT ರೇಡ್ ಆಗಿತ್ತು. ಗುರುವಾರ ಇಡೀ ದಿನ ಮತ್ತು ಶುಕ್ರವಾರ ಇಡೀ ದಿನ ಅವರ ಪುನೀತ್ ಹೋಗ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಸ್ವತಃ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ IT ರೇಡ್ ಮುಕ್ತಾಯ ಆಗಿದೆ. ಈಗ ಅವರು ಅವರ ಪರ್ಸನಲ್ ವರ್ಕ್ ಮೇಲೆ ಹೋಗ್ತಾ ಇದ್ದಾರೆ. ಮಾಧ್ಯಮದವ್ರ ಜೊತೆ ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿದ್ರು ಅಂತ ಅನಿಸುತ್ತೆ. ಅವ್ರ ಮಾತುಗಳನ್ನ ಕೇಳಿದಾಗ ಸ್ವಲ್ಪ ಹಿಂಜರಿದ್ರು ಅಂತ ಅನಿಸುತ್ತೆ. ಪುನೀತ್ ಮತ್ತು ಪುನೀತ್ ಅವರ ಪತ್ನಿ ಕೂಡ ಹೊರಟಿದ್ದಾರೆ ಕಾರ್ನಲ್ಲಿ, ಹುಬ್ಬಳ್ಳಿ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ IT ದಾಳಿ ಬಗ್ಗೆ ನಯವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಅವೆಲ್ಲವೂ ಕೂಡ ರೊಟೀನಾಗಿ ನಡಿಬೇಕಾಗಿತ್ತು, ನಡೀತು. ಇದು ಇಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಇನ್ಕಮ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅವ್ರೇನೇನು ಪ್ರಶ್ನೆ ಕೇಳಬೇಕಾಗಿತ್ತು ಕೇಳಿದ್ದಾರೆ, ಅದಕ್ಕೆ ಏನೇನು ಉತ್ತರ ಕೊಡಬೇಕಾಗಿತ್ತು ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು. ಹಾಗಾಗಿ IT ದಾಳಿ ಬಗ್ಗೆ ಹೆಚ್ಚು ರಿಯಾಕ್ಷನ್ ಇವಾಗ ಪುನೀತ್ ಕೊಡಲಿಲ್ಲ. ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಪುನೀತ್ ಮನೆಯಿಂದ ಹೊರಟ ನಂತರದ ದೃಶ್ಯ. ಗೇಟನ್ನು ಕ್ಲೋಸ್ ಮಾಡಿದ್ರು, ಅಲ್ಲಿಗೆ ಪುನೀತ್ ಮನೆಯಲ್ಲಿ ಇಲ್ಲ. IT ರೇಡ್ ಎಲ್ಲ ಕೂಡ ಮುಕ್ತಾಯ ಆಗಿದೆ. ಒಂದು ವೇಳೆ ಇವತ್ತು ಕೂಡ ಮುಂದುವರೆದಿದ್ದರೆ ಖಂಡಿತವಾಗಿ ಅವ್ರಿಗೆ ಹುಬ್ಳಿಗೆ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. 2-3 ತೊಂದರೆಗಳಾಗ್ತಾ ಇತ್ತು. ಮತ್ತೊಂದು ಕಡೆ ಸುದೀಪ್ ಇವತ್ತು ಆ ಟೆಲಿಕಾಸ್ಟ್ ಬಿಗ್ ಬಾಸ್ ಎಪಿಸೋಡ್ ಶೂಟ್ ಮಾಡಲೇಬೇಕಾಗಿತ್ತು, ನಿನ್ನೆನೇ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೂಡ ಇವತ್ತು ಹೋಗಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಅವರವರ ಕೆಲಸದಲ್ಲಿ ಇವಾಗ ಬ್ಯುಸಿ ಆಗ್ತಾ ಇದ್ದಾರೆ.